ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 117. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು ಬಟಾಣಿನ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ದಟ್ ಲಾಸ್ಟ್ ಫಾರ್ ಮೆನಿ ಮಂತ್ಸ್ ಅಂತ ಹೇಳ್ಬೋದು. ಬಲ್ಕಾಗಿ ತೊಗೊಂಬಂದು ಅದನ್ನು ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮತ್ತು ಮಧ್ಯಾಹ್ನಕ್ಕೆ 1 ಪಾಟ್ ಮೀಲ್ ಥರ ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಪ್ರಿಪೇರ್ ಮಾಡೋಂಥ ಟೊಮೆಟೊ ಬಾತ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಕೂಡ ಇದು. ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದರ ರೆಸಿಪಿನ ಕೂಡ. ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯಿತು. ಅವ್ರಿಗೆ ಡಬ್ಬಿಗೆ ಏನ್ಬಿಟ್ಟು ನಾನು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದನ್ನೇ ಕೊಟ್ಟು ಕಳಿಸ್ತೀನಿ. ಸುಧೀರಿಗೆ ಹೋಗುವಾಗ ನಾನು ಲಂಚ್ ಏನಾದರೂ ಪ್ರಿಪೇರ್ ಮಾಡಿ ಅವ್ರು ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಅವ್ರಿಗೋಸ್ಕರ ಮತ್ತು ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ನನಗೋಸ್ಕರ ಅಂದ್ಬಿಟ್ಟು ನಾನು ಟೊಮೆಟೊ ಬಾತ್ನ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಆ್ಯಕ್ಚುಲಿ ಅನ್ನ ಸಾರು ಎಲ್ಲ ಮಾಡಿ ಡಬ್ಬಿ ಕಳಿಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂದರೆ ಟೈಮ್ ಜಾಸ್ತಿ ಬೇಕು ಅನಿಸುತ್ತೆ. ಬಟ್ ಈ ಥರ 1 ಪಾಟ್ ಮೀಲ್ ಮಾಡಿದ್ರೆ ಜಸ್ಟ್ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ. ಒಂದು 30 to 40 ಮಿನಿಟ್ಸ್ ಸಾಕು ನಮಗೆ ಇದನ್ನೆಲ್ಲ ರೆಡಿ ಮಾಡೋಕ್ಕೆ. ಇದು ಆ್ಯಕ್ಚುಲಿ ಜಾಸ್ತಿ ಏನೂ ಮಸಾಲ ಇರೋಲ್ಲ, ತುಂಬ ಲೈಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವಾಗಾದರೂ ಒಂದು ಸಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನಮ್ಮ ಸಿದ್ಧಾಂತಿಗೆ ನಂತರ ಸ್ವಲ್ಪ ರೈಸ್ ಐಟಮ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ಮೈರಾ ಸುಧೀರ್ ಥರ ಅವಳಿಗೆ ಸ್ವಲ್ಪ ರೋಟಿ, ಚಪಾತಿ, ಇಡ್ಲಿ, ದೋಸೆ ಸ್ವಲ್ಪ ಆ ಥರ ಇಷ್ಟ ಆಗುತ್ತೆ. ಸೊ ಇಲ್ಲ ಅಂದರೆ ಇಬ್ಬರು ಸುಮ್ಮನೆ ಕಿತ್ತಾಡ್ತಾರೆ, ಅವ್ನ ಫೇವ್ರೇಟ್ ಮಾತ್ರ ಮಾಡ್ತೀಯಾ, ಇಲ್ಲ ಇವಳು ಫೇವ್ರೇಟ್ ಮಾತ್ರ ಮಾಡ್ತೀಯಾ ಅಂತ. ಅದಕ್ಕೆ ಐ ಆಮ್ ಮೇಕಿಂಗ್ ದೇರ್ ಮೈಂಡ್ ಲೈಕ್ ಒಂದಿನ ನಿಂಗೋಸ್ಕರ ಮಾಡ್ತೀನಿ, ಒಂದಿನ ಅವಳಿಗೋಸ್ಕರ ಮಾಡ್ತೀನಿ ಅಂತ. ಐ ವಾಂಟೆಡ್ ಟು ಶೇರ್ ಯು ಸಮಥಿಂಗ್ ಗೈಸ್, ಲೈಕ್ ಇಟ್ ಈಸ್ ಓಕೆ ಟು ಪಾಸ್. ಅಂದರೆ ನೀವು ಮಾಡ್ತಾ ಇರೋವಂತಹ ಕೆಲಸ ಆಗಿರ್ಬೋದು, ಇಲ್ಲ ನೀವು ತಗೊಳ್ತಾ ಇರೋವಂತಹ ಪ್ರೆಷರ್ ತುಂಬ ಅನ್ನಿಸ್ತಾ ಇದೆ ಅಂದರೆ ಇಟ್ಸ್ ಓಕೆ ಟು ಟೇಕ್ ಪಾಸ್. ಲೀವ್ ಹಾಕ್ಕೊಳ್ಳಿ, ಒಂದಿನ ನಿಮಗೋಸ್ಕರ ರೆಸ್ಟ್ ತೊಗೊಳ್ಳಿ, ನಿಮ್ಗೆ ಇಷ್ಟ ಆಗಿರೋವಂಥದ್ದು ಏನಾದರೂ ಒಂದು ಮಾಡಿ, ಇಟ್ಸ್ ಓಕೆ. ಇನ್ನು ನನಗೆ ತುಂಬ ಇಷ್ಟ ಆಗಿರೋವಂಥ ರೆಸ್ಟೋರೆಂಟ್ಗೆ ಹೋಗಿ ಫುಡ್ನ ತಿನ್ನೋದಾಗಿರ್ಬೋದು. ಬಿಕಾಸ್ ನನಗೂ ಕೆಲವು ಸಲ ಅನಿಸ್ತಾ ಇರುತ್ತೆ ಈ ಲೈಫ್ ಅನ್ನೋ ರೇಸಲ್ಲಿ ನಾನು ತುಂಬ ಹಿಂದೆ ಉಳಿದ್ಬಿಟ್ಟಿದ್ದೀನ ಅಂತ. ಬಟ್ ಹಂಗೆ ಯೋಚನೆ ಮಾಡಿದಾಗ ನನಗನ್ಸುತ್ತೆ ಇಲ್ಲ, ಇಟ್ಸ್ ಓಕೆ ಟು ಟೇಕ್ ಪಾಸ್. ನಿನಗೋಸ್ಕರ ನೀನು ಟೈಮ್ ತಗೋ, ನಿನ್ಗೇನು ಖುಷಿ ಅನಿಸುತ್ತೆ ಅದನ್ನು ಮಾಡು, ನಿನ್ಗೆ ಇಷ್ಟ ಬಂದಿದ್ದ ಕಡೆ ಹೋಗು, ಅವ್ರು ನಿನ್ಗೆ ಇಷ್ಟ ಆಗಿರೋಂತಹ ಫ್ರೆಂಡ್ಸ್ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡು ಅನ್ನೋದು. ಇಟ್ಸ್ ಓಕೆ ಗೈಸ್. ಯಾ, ಇದು ಇವತ್ತಿನ ಜ್ಞಾನ್. ಆ್ಯಂಡ್ ವಿ ಆರ್ ಅಬೌಟ್ ಟು ಲೀವ್ ಟು ಸಿದ್ಧಾಂತ್ಸ್ ಫ್ರೆಂಡ್ಸ್ ಹೌಸ್ ಬಿಕಾಸ್ ಅವನ ಫ್ರೆಂಡ್ ಬರ್ತ್ಡೇ ಇವತ್ತು. ಕ್ಲೋಸೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಇನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದೆನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.